ಲಕ್ಷ್ಮೀ ಲೆಕ್ಕದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂತಹ ಬಜೆಟ್ ಬಗ್ಗೆ ನಮ್ಮ ರಾಜ್ಯದ ಸಂಸದರು ಏನು ಹೇಳಿದ್ದಾರೆ? ಒಂದ್ ಕಡೆ ಶೋಭಾ ಕರಂದ್ಲಾಜೆ, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ, ಡಿಕೆ ಸುರೇಶ್ ಅವರ ಲೆಕ್ಕಾಚಾರ ಈ ಬಜೆಟ್ ಮೇಲೆ ಏನಿತ್ತು ನೋಡೋಣ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರದ ಎರಡನೇ ಇನ್ನಿಂಗ್ಸಿನ ಮೊದಲ ಬಜೆಟ್ ಅನ್ನ ದೇಶದ ಮಹಿಳಾ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಡೀ ದೇಶಕ್ಕೆ ಏಕಸ್ವರೂಪದ ಕುಡಿಯುವ ನೀರನ್ನು ಕೊಡುವಂತ ಬಗ್ಗೆ ಹರ್ ಘರ್ ಜಲ್ ಅನ್ನುವಂಥ ಯೋಜನೆಯ ಮೂಲಕ ಹರ್ ಘರ್ ನಾಲ್ ಅನ್ನುವಂಥ ಯೋಜನೆಗೆ ಚಾಲನೆಯನ್ನು ಕೊಡುವಂತ ಯೋಜನೆಗೆ ಮಾತಾಡಿದ್ದಾರೆ. ಈ ಬಜೆಟ್ ಈ ದೇಶದ ಜನರಿಗೆ ನರೇಂದ್ರ ಮೋದಿ ಅವರ ಸರ್ಕಾರ ಮೇಲೆ ಇಟ್ಟಂತ ಭರವಸೆಯನ್ನ ಹುಸಿ ಮಾಡಿದಂತಾಗಿದೆ. ಕೇಂದ್ರ ಸರ್ಕಾರ ಈ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ಬಹಳ ನಿರಾಶಾದಾಯಕವಾಗಿದೆ. ಇದು ಸ್ಲೋಗನ್ ಬಜೆಟ್ ಅಂತ ಹೇಳಬೇಕಾಗುತ್ತೆ. ಯಾವುದೇ ಪರ್ಟಿಕ್ಯುಲರ್ ಆಗಿ ಒಂದು ನಂಬರ್ಸ್ ಕೊಡದೇನೆ ಎಲ್ಲ ಅನೆಕ್ಷರಲ್ಲಿದೆ ನೋಡಿ ಅನ್ನೋ ಒಂದು ಭಾವನೆಯಲ್ಲೂ ಕೂಡ ಇರ್ಬೋದು. ಇಟ್ ಈಸ್ ಅ ಓಲ್ಡ್ ವೈನ್ ಇನ್ ಅ ನ್ಯೂ ಬಾಟಲ್ ಅಂತ ಇವತ್ತು ಹಂಗೆ ಆಗಿರೋದು. ಹಳೆ ಸ್ಕೀಮ್ಸ್ಗಳಿಗೆ ಇವತ್ತು ಮತ್ತೆ ಅದನ್ನ ಚಾಲನೆ ಕೊಟ್ಟಿದ್ದೀವಿ ಅನ್ನೋ ಭಾವನೆಯಲ್ಲಿ ಮಾತಾಡಿದ್ದಾರೆ.